ಹಾಯ್ ಫ್ರೆಂಡ್ಸ್, ಇವತ್ತು ನೋಡ್ತಾ ಇರೋದು ಮೈಡಿಯಾ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಡೆಮೋ ಅಂತ ಹೇಳ್ಬಿಟ್ಟು ತೋರಿಸ್ತೇನೆ ನೋಡಿ. ಇದು ನಿಮಗೆ ಔಟ್ಲೆಟ್ ಪೈಪು ಇಷ್ಟು ಹೈಟಲ್ಲಿ ಇರಲೇಬೇಕು ಮತ್ತು ಇದರಲ್ಲಿ 4 ಸ್ಕ್ರೂ ಬರುತ್ತೆ. 4 ಸ್ಕ್ರೂ ಮೊದಲು ರಿಮೂವ್ ಮಾಡಲೇಬೇಕು ಇನ್ಸ್ಟಾಲೇಷನ್ ಟೈಮಲ್ಲಿ. ನೀವು ರಿಮೂವ್ ಮಾಡೋದೇ ಇದ್ದರೆ ಫುಲ್ಲು ವಾಷಿಂಗ್ ಮಿಷಿನ್ ಶೇಕ್ ಆಗ್ತಾ ಇರುತ್ತೆ. ಅದರಲ್ಲಿ ಮೊದಲೇ ವಾರ್ನಿಂಗ್ ಕೊಟ್ಟಿರ್ತಾರೆ ನೋಡಿ. ನಿಮ್ಮದು ಮಾಡೆಲ್ ನಂಬರ್ ಬೇಕಂದ್ರೆ ಚೆಕ್ ಮಾಡಿ. ಅದು ಸ್ಕ್ರೂ ರಿಮೂವ್ ಮಾಡ್ತೀನಿ ನೋಡಿ. ಓಕೆ, ಅದು ರಿಮೂವ್ ಮಾಡಿ ಆಯಿತು. ರಿಮೂವ್ ಮಾಡಿದ ನಂತರ ನಿಮಗೆ ಈ ಥರ ಹೋಲ್ಸ್ ಕಾಣಿಸ್ತದೆ ಇಲ್ಲಿ. ಅದಕ್ಕೆ ನಿಮ್ಮದು ಮೆನು ಬುಕ್ಕಲ್ಲಿ ಒಂದು ಕೊಟ್ಟಿರ್ತಾರೆ, ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಮೆನು ಬುಕ್ ಇದ್ರ ಒಳಗಡೆ. ಆ ಕ್ಯಾಪ್ ಹಾಕ್ಬಿಟ್ಟು ಅದು ಒಳಗಡೆ ಹಾಕ್ಬೇಕು ಕ್ಯಾಪ್. ಜಸ್ಟ್ ಇದು ಮಾಡಿ ಪ್ರೆಸ್ ಮಾಡಿ ಸಾಕಾಗುತ್ತೆ, ಲಾಕ್ ಆಗುತ್ತೆ ಅದು. ಒಂದು ವಾರ್ನಿಂಗ್ ಇದೆ ಆಲ್ರೆಡಿ, ಅಥವಾ ಅಷ್ಟು ಹೈಟಲ್ಲಿ ಇರಬೇಕು ಅಂತ. ಅದು ತೆಗೆದ್ರೆ ನಿಮಗೆ ವಾಟ್ರು ಕ್ಲಿಯರ್ ಆಗೋಲ್ಲ. ಇನ್ಪುಟ್ಟಲ್ಲಿ ನಿಮಗೆ ಒಳಗಡೆ ಬ್ಲೂ ಕಲರ್ದೊಂದು ಫಿಲ್ಟ್ರ್ ಇದೆ. ಏನಾದರೂ ಸ್ಲೋ ಬಂದರೆ ಫಿಲ್ಟ್ರ್ ಕ್ಲೀನ್ ಮಾಡ್ಬೋದು. ಇನ್ಪುಟ್ಟಿದ್ದು ಪೈಪ್ ಆಗ್ತಾ ಇದೆ ನೋಡಿ. ಇನ್ಪುಟ್ಟು ನಿಮಗೆ 1 ಮೀಟ್ರೇ ಕೊಟ್ಟಿರ್ತಾರೆ. ಇದು ಪೈಪಿಗೆ ಫಿಕ್ಸ್ ಮಾಡಲಿಕ್ಕೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇನ್ಲೆಟ್ ವಾಲು, ಇದಕ್ಕೆ ವಾಟ್ರಿಗೆ ಫಿಕ್ಸ್ ಮಾಡಬೇಕು. ಇದಕ್ಕೆ ಪೈಪಿಗೆ ಒಂದು ಯಾವ ಥರ ಫಿಕ್ಸ್ ಮಾಡೋದು ತೋರಿಸ್ತೇನೆ. ಅದು ನಿಮಗೆ 4 ಕಡೆ ಸ್ಕ್ರೂ ಇದೆಯಲ್ಲ, ಅದು ಮೊದಲು ಲೂಸ್ ಮಾಡಿಬಿಟ್ಟು ಈ ಥರ ಟೈಟ್ ಮಾಡಬೇಕು. ಮೊದಲು 2 ಸ್ಕ್ರೂ ಟೈಟ್ ಮಾಡಬೇಕು, ಮತ್ತು 2 ಸ್ಕ್ರೂ ಡ್ರೈವರ್ ಟೈಟ್ ಮಾಡಿ ನಿಮಗೆ ಕ್ಲಿಯರ್ ಬರುತ್ತೆ. ಅದು ಇದು ಕರೆಕ್ಟಾಗಿ ಟೈಟ್ ಆಗಿಲ್ಲ ಅಂತಂದರೆ ವಾಟ್ರ್ ಲೀಕ್ ಆಗ್ತಾ ಇರುತ್ತೆ ನೋಡಿ. ಟೈಟ್ ಮಾಡಿಬಿಟ್ಟು ನಾನು ಮಾಡ್ತಿದ್ದೆ ಸ್ಕ್ರೂ, ಆಮೇಲೆ ಆ ಥರ ಟೈಟ್ ಮಾಡಿದರೆ ಫುಲ್ ಟೈಟ್ ಆಗುತ್ತೆ, ಲೀಕ್ ಏನಾಗಲ್ಲ ನೋಡಿ. ಪೈಪ್ ಹಾಕ್ತೇನೆ. ಪೈಪ್ ಹಾಕ್ಲಿಕ್ಕೂ ಈಸಿ, ಜಸ್ಟ್ ಡೌನ್ ಮಾಡಿಬಿಟ್ಟು ಹಾಕಬೇಕು. ಅದರಲ್ಲಿ ಬಾಲ್ಸ್ ಇರುತ್ತೆ, ಅದು ನಿಮಗೆ ಲಾಕ್ ಆಗುತ್ತೆ ನೋಡಿ. ಜಸ್ಟ್ ಅದರ ಡೌನ್ ಮಾಡಿಬಿಟ್ಟು ಪುಷ್ ಮಾಡಿದರೆ ನಿಮ್ಗೆ ಅದು ಲಾಕ್ ಆಗುತ್ತೆ. ಪೈಪ್ ಓಪನ್ ಮಾಡಿದೆ, ವಾಟ್ರ್ ಏನು ಬರ್ತಾ, ಇದು ಲೀಕ್ ಏನಿಲ್ಲ ನೋಡಿದೆ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನಿಮಗಿದು ಸೆಟ್ಟಿಂಗ್ಸ್ ತೋರಿಸ್ತೀನಿ ನೋಡಿ, ಯಾವುದೆಲ್ಲ ಇದು ಮಾಡೋದು ಅಂತ. ನಿಮ್ಗೆ ಅದರಲ್ಲಿ ಆಲ್ರೆಡಿ ಬರ್ದಿರ್ತಾರೆ. ನಿಮಗೆ 15 amps ಅಂದರೆ 16 amps ಪ್ಲಗ್ ಪಾಯಿಂಟ್ ಬೇಕು. 16 amps ಇದಾಗಿದೆ ನೋಡಿ. ಈಗ ಆನ್ ಮಾಡ್ತೀನಿ. ಡ್ರಮ್ ಒಳಗಡೆ ಏನಿಲ್ಲ ಒಂದು ಸ್ವಲ್ಪ ಚೆಕ್ ಮಾಡಬೇಕು. ಇಲ್ಲಿ ನಿಮಗೆ ಡಿಟರ್ಜೆಂಟು ಮತ್ತು ಪೌಡ್ರ್ ಹಾಕ್ಬೋದು. ಸೆಟ್ಟಿಂಗ್ ನೋಡಿ, ಜಸ್ಟ್ ಇದು ಕ್ಲಾಕ್ ಥರ ಇದೆ. ಕ್ಲಾಕ್ ರೊಟೇಟ್ ಮಾಡಿದರೆ ನಿಮಗೆ ಅದು ಎಲ್ಲಿ ನೀವು ಇರ್ತೀರ, ಆಫಲ್ಲಿ ಇಟ್ಟರೆ ಆಫು, ಆನಲ್ಲಿ ಅಂದರೆ ಆನ್ ಆಗುತ್ತೆ. ನಿಮಗೂ 45 ಮಿನಿಟ್ಸು ಮತ್ತು ಕ್ವಿಕ್ ವಾಶ್ ಅಂತ ಇರುತ್ತೆ, ಮತ್ತು ಕಾಟನು, ಮತ್ತು ಈಕೋ, ಮತ್ತು ಸ್ಪಿನ್ ಆ್ಯಂಡ್ ರಿಂಗ್ಸು, ಮತ್ತು ಓನ್ಲಿ ಡ್ರಮ್ ಕ್ಲೀನಿಂಗು, ಆ ಥರ ಬೇರೆ ಬೇರೆ ಇದರಲ್ಲಿ ಇರುತ್ತೆ. ಬೇಬಿ ಇದಕ್ಕೆ ಕಾಟನು ಮಿಕ್ಸ್ ಅಂತ ಹೇಳ್ಬಿಟ್ಟು, ಮತ್ತು ಕಾಟನ್ ಅಷ್ಟೇ. ಮತ್ತು ಒಂದು 10 to 15 ನಿಮ್ಗೆ ಇದು ಬರುತ್ತೆ, 12 ಆಪ್ಷನ್ ಬರುತ್ತೆ. 12 ಆಪ್ಷನ್ ಇರುತ್ತೆ. ನಿಮಗಿದು ಮೋಟ್ರು 10 years ವ್ಯಾರಂಟಿ ಇರುತ್ತೆ. ಮಾಡಿದ್ದು ವಾಷಿಂಗ್ ಮಿಷಿನ್. ಇವಾಗ ಅದರಲ್ಲಿ ಯಾವುದಾದ್ರೂ ಇಟ್ಬಿಟ್ಟು ಒಂದು ಸ್ವಲ್ಪ ಪ್ಲೇ ಮಾಡಿದೆ. ಇದೇ ಥರ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರಂದರೆ ನೀವು ಫಾಲೋ ಮಾಡಿ. ಓಕೆ ನೋಡಿ, ನಾನು ಅದು ಆಲ್ರೆಡಿ ರನ್ ಮಾಡಿದೆ, ಸ್ಪಿನ್ನಲ್ಲಿ ಇಟ್ಬಿಟ್ಟು ಆಯ್ತು ಇರ್ತಾಯಿದೆ ನೋಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.